ಆ ಯುವತಿ ತನ್ನ ಪೇಜಿಗೆ ಹೋಗೋದಕ್ಕೆ ರ್ಯಾಪಿಡೋ ಬೈಕ್ ಮಾಡಿದ್ಲು. ಆದ್ರೆ ಕೆಲ ದೂರ ಸಾಗ್ತಾ ಇದ್ದಂತೆ ಬೈಕ್ ಚಾಲಕ ಆಕೆ ಕಾಲುಗಳನ್ನ ಮುಟ್ಟಿ ಕಿರುಕುಳ ನೀಡಿದ್ದ. ಇದರಿಂದ ನೊಂದ ಆಕೆ ಜಾಲತಾಣದಲ್ಲಿ ಅಳಲು ತೋಡ್ಕೊಂಡಿದ್ಲು. ಕಾಮುಕ ಬೈಕ್ ಚಾಲಕನೀಗ ಅಂಧರಾಗಿದ್ದಾನೆ. ಬೈಕ್ ಹಿಂದಿನ ಸೀಟ್ನಲ್ಲಿ ಸುಂದರ ಯುವತಿ ರೈಡಿಂಗ್. ಯುವತಿಯ ಕಾಲಿಗೆ ಬೈಕ್ ಸವಾರ ಟಚಿಂಗ್. ತನ್ನ ಮೊಣಕೈಯನ್ನ ಯುವತಿಯ ಕಾಲಿನ ಮೇಲಿಟ್ಟು ಮಜಾ ತಗೊಳ್ತಿದ್ದಾನೆ. ಅಷ್ಟಕ್ಕೂ ಯುವತಿಯನ್ನು ಈತನ ಗರ್ಲ್ ಫ್ರೆಂಡ್ ಅಲ್ಲ, ಲವರ್ ಕೂಡ ಅಲ್ಲ. ಯುವತಿಗೆ ರ್ಯಾಪಿಡೋ ಬೈಕ್ ಚಾಲಕನ ಕಿರುಕುಳ, ಕಾಲಿನ ಮೇಲೆ ಕೈಯಿಟ್ಟು ಅಸಭ್ಯ ವರ್ತನೆ. ನವೆಂಬರ್ 6ನೇ ತಾರೀಕು ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಿಂದ ತನ್ನ ಪಿಜಿಗೆ ಹೋಗಲು ಯುವತಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ರು. ಈ ವೇಳೆ ಚಾಲಕ ಈಕೆಯನ್ನ ಅಸಭ್ಯವಾಗಿ ಸ್ಪರ್ಶಿಸಿ ಕಿರುಕುಳ ಕೊಟ್ಟಿದ್ದಾನೆ. ತನ್ನ ಮೊಬೈಲ್ನಲ್ಲಿ ಈ ವಿಡಿಯೋ ಸೆರೆ ಹಿಡಿದ ಯುವತಿ ಇನ್ಸ್ಟಾ ಖಾತೆಯಲ್ಲಿ ಇದನ್ನ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಎಂದಿಗೂ ಇಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಚರ್ಚ್ ಸ್ಟ್ರೀಟ್ನಿಂದ ನನ್ನ ಪಿಜಿಗೆ ರ್ಯಾಪಿಡೋ ರೈಡ್ನಲ್ಲಿ ಹಿಂದಿರುಗ್ತಾ ಇದ್ದಾಗ ಚಾಲಕ ಸವಾರಿ ಮಾಡುವಾಗ ನನ್ನ ಕಾಲುಗಳನ್ನು ಹಿಡಿಯಲು ಪ್ರಯತ್ನಿಸಿದ. ಮೊದಲಿಗೆ ನಾನು ಇದನ್ನ ಆಕಸ್ಮಿಕ ಅಂದುಕೊಂಡಿದ್ದೆ, ಆದರೆ ಆತ ಮತ್ತೊಮ್ಮೆ ಇದನ್ನೇ ಮಾಡಿದ್ದಾನೆ. ಚಾಲಕನಿಗೆ ನಾನು ಅಣ್ಣ ನೀವು ಏನ್ ಮಾಡ್ತಿದ್ದೀರಿ, ಹಾಗ್ ಮಾಡಬೇಡಿ ಅಂತ ಕೇಳಿಕೊಂಡರೂ ಆತ ನನ್ನ ಕಾಲನ್ನ ಹಿಡಿಯೋದನ್ನ ನಿಲ್ಲಿಸಲಿಲ್ಲ. ನನಗೆ ಎಲ್ಲಿ ಹೋಗ್ತಿದ್ದೇವೆ ಅಂತ ಸಹ ಗೊತ್ತಿರಲಿಲ್ಲ. ನನಗೆ ಬೈಕ್ ನಿಲ್ಲಿಸಲು ಕೇಳಲು ನನಗೆ ಧೈರ್ಯ ಬರಲಿಲ್ಲ. ನನ್ನ ಪಿಜಿ ಸ್ಥಳಕ್ಕೆ ಹೋಗುವ ಹೊತ್ತಿಗೆ ನಾನು ಬಹಳ ಹೆದರಿಕೊಂಡಿದ್ದೆ. ನಾನು ಇದನ್ನ ಹಂಚಿಕೊಳ್ತಿದ್ದೇನೆ, ಯಾಕಂದ್ರೆ ಯಾವುದೇ ಮಹಿಳೆ ಇಂತಹ ಅನುಭವವನ್ನ ಎದುರಿಸಬಾರದು. ದಯವಿಟ್ಟು ಎಚ್ಚರದಿಂದಿರಿ. ರ್ಯಾಪಿಡೋ ಬೈಕ್ ಚಾಲಕನಿಗೆ ಎಚ್ಚರಿಕೆ ಕೊಟ್ಟ ಯುವಕ. ತನಗಾದ ಅನುಭವದಿಂದ ಗಾಬರಿಗೊಂಡ ಯುವತಿ ಸ್ಥಳದಲ್ಲಿದ್ದ ವ್ಯಕ್ತಿಯೊಬ್ಬರಿಗೆ ಈ ಬಗ್ಗೆ ತಿಳಿಸಿದ್ದು, ಅವರು ರ್ಯಾಪಿಡೋ ಬೈಕ್ ಚಾಲಕನಿಗೆ ವಾರ್ನಿಂಗ್ ಕೊಟ್ಟಿದ್ರು. ಇದಕ್ಕೆ ಕ್ಷಮೆಯಾಚಿಸಿ ಮತ್ತೊಮ್ಮೆ ಹೀಗೆ ಮಾಡಲ್ಲ ಅಂತ ರ್ಯಾಪಿಡೋ ಚಾಲಕ ತೆರಳಿದ್ದಾನೆ. ಆದರೆ ವಾಪಸ್ ಹೋಗುವಾಗ ಆತ ತನಗೆ ಬೆರಳು ತೋರಿಸಿ ಹೆದರಿಸಿದ ಅಂತ ಯುವತಿ ಇನ್ಸ್ಟಾ ಅಕೌಂಟ್ನಲ್ಲಿ ಬರೆದುಕೊಂಡಿದ್ದಾರೆ. ಯುವತಿಗೆ ಕಾಟ ಕೊಟ್ಟ ರ್ಯಾಪಿಡೋ ಬೈಕ್ ಚಾಲಕ ಅರೆಸ್ಟ್. ಯುವತಿಗೆ ಟಾರ್ಚರ್ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಯುವತಿ ಎಫ್ಐಆರ್ ದಾಖಲಿಸಿದ್ದು ಕಾರ್ಯಪ್ರವೃತ್ತರಾದ ವಿಲ್ಸನ್ ಗಾರ್ಡನ್ ಪೊಲೀಸರು ಬೆಂಗಳೂರಿನ ಉಲ್ಲಾಳ ಮೂಲದ ಆರೋಪಿ ಲೋಕೇಶ್ ಎಂಬಾತನನ್ನ ಬಂಧಿಸಿದ್ದಾರೆ. ಮತ್ತೊಂದೆಡೆ ಘಟನೆಗೆ ಸಂಬಂಧಿಸಿ ರ್ಯಾಪಿಡೋ ಸಂಸ್ಥೆ ಯುವತಿಯ ಕ್ಷಮೆಯಾಚಿಸಿದೆ. ನಿಮ್ಮ ಇತ್ತೀಚಿನ ಬೈಕ್ ರೈಡ್ ಸಮಯದಲ್ಲಿ ಕ್ಯಾಪ್ಟನ್ನ ಅಸಭ್ಯ ವರ್ತನೆಯ ಬಗ್ಗೆ ತಿಳಿದು ನಮಗೆ ಬೇಸರವಾಗಿದೆ. ನಿಮ್ಮ ಸುರಕ್ಷತೆ ಮತ್ತು ಸೌಕರ್ಯ ನಮ್ಮ ಪ್ರಮುಖ ಆದ್ಯತೆಗಳಾಗಿವೆ. ದಯವಿಟ್ಟು ಈ ವಿಷಯವನ್ನು ವಿವರವಾಗಿ ತನಿಖೆ ಮಾಡಲು ನಮಗೆ ಸ್ವಲ್ಪ ಸಮಯ ನೀಡಿ ಎಂದು ಕಂಪನಿ ತಿಳಿಸಿದೆ. ಅದೇನೇ ಇರಲಿ, ಬೈಕ್ ಟ್ಯಾಕ್ಸಿಯಲ್ಲಿ ಪದೇ ಪದೇ ಲೈಂಗಿಕ ಕಿರುಕುಳ ಪ್ರಕರಣ ಕೇಳಿ ಬರ್ತಿದೆ. ಇದು ಮಹಿಳೆಯರ ಸುರಕ್ಷತೆ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, TV9.